ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ಈ ಕ್ಲಾಸ್ನಲ್ಲಿ ತ್ರಿಭುಜಗಳು ಅನ್ನುವಂತ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಹೌದಾ? ತ್ರಿಭುಜಗಳು ಅಂದ್ರೆ ಈಗಾಗಲೇ ನಮಗೆ ಗೊತ್ತಿದೆ, ಟ್ರಯಾಂಗಲ್ಸ್ ಅಂತೇಳಿ ಇಂಗ್ಲಿಷ್ ದಾಗ ಕಲಿತಾ ಇದ್ದೇವೆ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಈ ತ್ರಿಭುಜದ ವಿಧಗಳು, ಹೌದಾ, ಆ ವಿಧಗಳನ್ನ ಬಾಹುಗಳ ಆಧಾರದ ಮೇಲೆ ವಿಧಗಳು ಮತ್ತು ಕೋನಗಳ ಆಧಾರದ ಮೇಲೆ ವಿಧಗಳನ್ನಾಗಿ ನಾವು ಮಾಡಿದ್ದನ್ನ ನಾವು ಹಿಂದಿನ ವಿಡಿಯೋಗಳಲ್ಲಿ ಕಲಿತಿದ್ದೇವೆ. ಹೌದಾ? ನೋಡಿ, ಈ ವಿಡಿಯೋಗಳು ನೀವು ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಗಣಿತ ವಿಷಯದಲ್ಲಿ ಈ ರೀತಿಯಾದಂತಹ ಲೆಕ್ಕಗಳು ಬಂದಾಗ ಅವುಗಳನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತಾ ಇದ್ದೀವಿ, ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ 8, 9, 10ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಡಿಯೋಗಳು ಏನಾಗಬಹುದು, ಉಪಯೋಗ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಹೌದಾ? ನೋಡಿ, ಇಲ್ಲೊಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡೋಣ. ತ್ರಿಭುಜ ABC, ತ್ರಿಭುಜ ABC, ABC ಅನ್ನುವಂತದ್ದು ಒಂದು ತ್ರಿಭುಜವಾಗಿದೆ. ಮತ್ತೇನು ಕೊಟ್ಟಿದ್ದಾರೆ ಅಂದ್ರೆ AB = AC. ಹೌದಾ? AB = AC. ಹೌದಾ? ಅಂದ್ರೆ ಈ AB ಬಾಹು AC ಬಾಹುವಿಗೆ ಸಮ ಆಗಿದೆ, ಈಕ್ವಲ್ ಆಗಿದೆ. ಆಮೇಲೆ ಏನು ಕೊಟ್ಟಿದ್ದಾರೆ, ಕೋನ A, ಇದು ಯಾವ ಚಿಹ್ನೆ ಅಂದ್ರೆ ಕೋನ, ಆಂಗಲ್. ಹೌದಾ? ಕೋನ A = 50 ಡಿಗ್ರಿ. ಕೋನ A = 50 ಡಿಗ್ರಿ ಆದರೆ ಕೋನ B ಮತ್ತು ಕೋನ C ಎಷ್ಟು ಅಂತೇಳಿ ಕಂಡಿಡಿ ಅಂತೇಳಿ ಹೇಳಿದ್ದಾರೆ. ಹೌದಾ? ಈಗ ಇಲ್ಲೊಂದು ನಿಯಮ ನಮಗೆ ಗೊತ್ತಿರಬೇಕು. ಏನಂದ್ರೆ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು, ಹೌದಾ, ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮ ಆದಾಗ ಏನಾಗಿರ್ತದೆ, ಎರಡು ಕೋನಗಳು ಸಮ ಆಗಿರ್ತವೆ. ಇದಕ್ಕೆ ಈ ಕೋನ, ಇದಕ್ಕೆ ಈ ಕೋನ ಏನಾಗಿರ್ತದೆ, ಇಲ್ಲಿ ಸಮವಾಗಿರ್ತದೆ ಅಂತೇಳಿ ನಾವು ಹೇಳ್ಬೋದು. ಹೌದಾ? ಹಾಗಾದ್ರೆ ಇವೆರಡು ಬಾಹುಗಳು ಸಮ ಆದಾಗ ಇವೆರಡು ಕೋನಗಳು ಏನಾಗ್ತಾ ಇದ್ದಾವೆ, ಈಕ್ವಲ್ ಆಗ್ತಾ ಇದ್ದಾವೆ, ಅಂದ್ರೆ ಸಮ ಆಗ್ತಾ ಇದ್ದಾವೆ. ಹೌದಾ? ಈಗ ನೋಡಿ, ಹಾಗಾದ್ರೆ ಇಲ್ಲಿ ಕೋನಗಳನ್ನ ಕಂಡುಹಿಡಿಯಬೇಕಾಗಿರೋದ್ರಿಂದ ತ್ರಿಭುಜದ ಒಳಕೋನಗಳ ಮೊತ್ತ ನಮಗೆ ಗೊತ್ತಿರಬೇಕು. ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಂದ್ರೆ 180 ಡಿಗ್ರಿ. ಎಷ್ಟು? 180 ಡಿಗ್ರಿ. ನೋಡಿ, ಕೋನ A = 50 ಡಿಗ್ರಿ. ನೋಡಿ, ಕೋನ B = ಕೋನ C. ಹೌದಾ? ನೋಡಿ, ಕೋನ B ಎಷ್ಟಿದೆ ಅಷ್ಟೇ ಕೋನ C ಇದೆ ಅಂತೇಳಿ ಬರ್ಕೊಳತ್ತಿದ್ದೀನಿ. ಯಾಕಂದ್ರೆ ಇವೆರಡು ಬಾಹುಗಳು ಸಮ ಆಗಿರೋದ್ರಿಂದ ಇವೆರಡು ಕೋನಗಳು ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ. ಹಾಗಾದ್ರೆ ಇವುಗಳನ್ನ ನಾ ಏನಂತ ಬರ್ಕೊಳತ್ತಿದ್ದೀನಿ, X. ಅಂದ್ರೆ ಕೋನ B = X, ಕೋನ C = X. ಹೌದಾ? ಈಗ ನೋಡಿ, ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿದೆ, 180 ಡಿಗ್ರಿ. ಹಾಗಾದ್ರೆ ನಾ ಇದನ್ನ ಹೇಗೆ ಬರಿತೇನೆ ಅಂದ್ರೆ ಆಂಗಲ್ A ಪ್ಲಸ್ ಆಂಗಲ್ A ಅಂದ್ರೆ ಕೋನ A. ಹೌದಾ? ಕೋನ B ಪ್ಲಸ್ ಕೋನ C = 180 ಡಿಗ್ರಿ. ಕೋನ A ಎಷ್ಟಿದೆ, 50 ಡಿಗ್ರಿ. 50 ಡಿಗ್ರಿ ಪ್ಲಸ್ ಕೋನ B ಅಂದ್ರೆ X ಪ್ಲಸ್ ಕೋನ C ಅಂದ್ರೆ X = 180 ಡಿಗ್ರಿ. ಹೌದಾ? ಈಗ ನೋಡಿ, ಇವು ಚರಾಕ್ಷರಗಳು. ಈ ಚರಾಕ್ಷರಗಳ ಹಿಂದೆ ಏನೂ ಇಲ್ಲ ಅಂದ್ರೆ ಒಂದ್ ಇರ್ತಾ ಇದೆ, ಏನೂ ಇಲ್ಲ ಅಂದ್ರೆ ಒಂದ್ ಇರ್ತಾ ಇದೆ. ಈಗ ನೋಡಿ, 50 ಡಿಗ್ರಿ ಪ್ಲಸ್ 1x ಪ್ಲಸ್ 1x 2x ಆಯ್ತು, ಇದು 180 ಡಿಗ್ರಿ. ಈಗ 2x ಅನ್ನ ಹೀಗೆ ಬರ್ಕೊಳ್ಳೋಣ, =180 ಡಿಗ್ರಿ. ಈ 50 ಡಿಗ್ರಿ ಇದೆಲ್ಲ, ಇದನ್ನ ಆ ಕಡೆ ಕಳಿಸೋಣ. ಆ ಕಡೆ ಹೋದಾಗ ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ, ಆ ಕಡೆ ಹೋದಾಗ ಮೈನಸ್ ಆಗ್ತಾ ಇದೆ, -50 ಡಿಗ್ರಿ. ಈಗ ನೋಡಿ, 2x = 180ರಲ್ಲಿ 50 ಡಿಗ್ರಿಯನ್ನು ಕಳೆದಾಗ 130 ಡಿಗ್ರಿ ಆಗ್ತಾ ಇದೆ. ಎಷ್ಟು ಆಗ್ತಾ ಇದೆ? 130 ಡಿಗ್ರಿ.
ಈಗ ನೋಡಿ 2x ಇಕ್ವಲ್ ಟು 130 ಡಿಗ್ರಿ. 2x ಅಂದ್ರೆ 2 ಗುಣಾಕಾರ x ಇರ್ತಾ ಇದೆ, 2 ಗುಣಾಕಾರ x ಇರ್ತಾ ಇದೆ. ಈ ಎರಡನ್ನ ಆ ಕಡೆಗೆ ಹೋದಾಗ ಭಾಗಾಕಾರ ಆಗ್ತಾ ಇದೆ. ಈ ಕಡೆ ಗುಣಾಕಾರ ಇದ್ದದ್ದು ಆ ಕಡೆ ಹೋದಾಗ ಭಾಗಾಕಾರ ಆಗ್ತಾ ಇದೆ. x ಇಕ್ವಲ್ ಟು 130 ಡಿಗ್ರಿ ಡಿವೈಡೆಡ್ ಬೈ 2. ಡಿವೈಡ್ ಏನಂದ್ರೆ ಭಾಗಾಕಾರ. 2 ಅಂದ್ಲೆ 2 ಆಗ್ಲೆ 12, 13ರಲ್ಲಿ 12 ಕಳೆದ್ರೆ 1 ಉಳಿತು, 0 ಆಯ್ತು, 10 ಆಯ್ತು, 2 5 ಹೌದಾ? ಹಾಗಾದ್ರೆ ಎಷ್ಟಾಯ್ತು? 65 ಡಿಗ್ರಿ. x ಇಕ್ವಲ್ ಟು 65 ಡಿಗ್ರಿ. x ಇಕ್ವಲ್ ಟು 65 ಡಿಗ್ರಿ. ಹಾಗಾದ್ರೆ x ಅಂದ್ರೆ ನಾವು ಏನಂತ ಬಂದಿದ್ದೀವಿ? x ಇಕ್ವಲ್ ಟು ಕೋನ ಬಿ ಮತ್ತು ಕೋನ ಸಿ. ಹಾಗಾದ್ರೆ ಕೋನ ಬಿ ಇಕ್ವಲ್ ಟು 65 ಡಿಗ್ರಿ, ಕೋನ ಸಿ ಇಕ್ವಲ್ ಟು 65 ಡಿಗ್ರಿ. ಹೌದಾ? ಈ ರೀತಿಯಾಗಿ ಕೋನ ಬಿ ಮತ್ತು ಕೋನ ಸಿ ಗಳ ಒಂದು ಕೋನವನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.